ಇವತ್ತು ದೇಶದ ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಐತಿಹಾಸಿಕ ಬಜೆಟನ್ನು ಮಂಡಿಸಿದ್ದಾರೆ. ಸತತವಾಗಿ 8 ಬಜೆಟ್ಗಳನ್ನು ಮಂಡಿಸಿದಂಥ ಪ್ರಥಮ ದೇಶದ ವಿತ್ತ ಮಂತ್ರಿಗಳವರು, ಹಣಕಾಸು ಸಚಿವರು. ಇವತ್ತು ಬಹಳ ಮುಖ್ಯವಾಗಿ ದೇಶದ ಬಡವರು, ಮಧ್ಯಮ ವರ್ಗದವರು, ರೈತರು ಮತ್ತು ಸಣ್ಣ ಉದ್ಯಮೆದಾರರು, ಅದರ ಜೊತೆಯಲ್ಲಿ ಹಿಂದುಳಿದ ವರ್ಗದವರು ಅರ್ಥಾತ್ SC ST ಎಲ್ಲ ವರ್ಗದ ಜನರಿಗೆ ಒಂದು ಬಹುದೊಡ್ಡ ಇನ್ಕ್ಲೂಸಿವ್, ಎಲ್ಲರನ್ನೂ ಒಳಗೊಂಡಂಥ ಒಂದು ಬಜೆಟನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. 12 ಲಕ್ಷ ಇನ್ಕಮ್ ಇರುವಂಥವರಿಗೆ ವರ್ಷಕ್ಕೆ ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ನಿಂದ ವಿನಾಯಿತಿ ಕೊಟ್ಟಿರುವಂಥದ್ದು ಮತ್ತು ಅದರ ಜೊತೆಗೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಿಸಿದಂತೆ ಇರುವಂಥ ಔಷಧಿಗಳ ಎಲ್ಲವೂ ಬೇಸಿಕ್ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿರುವಂಥದ್ದು. ಆನಂತರ ಮಿಷನ್ ಫಾರ್ ದಿ ಆತ್ಮನಿರ್ಭರತಾ ಇನ್ ಪಲ್ಸಸ್, ಅಂದರೆ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತೆಯನ್ನು ಮಾಡಲಿಕ್ಕೆ ತೊಗರಿಬೇಳೆ, ಉದ್ದಿನಬೇಳೆ ಮತ್ತು ಮಸೂರು ಈ ಎಲ್ಲ ಬೇಳೆಕಾಳುಗಳ ಬೆಳವಣಿಗೆ, ಅದನ್ನು ಜಾಸ್ತಿ ಬೆಳೀಲಿಕ್ಕೆ, ಅದರ ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಮಿಷನನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ತೊಗರಿ ಬೆಳೆಯನ್ನು ಬೆಳೆಯುವ ಪ್ರಮುಖ ರಾಜ್ಯಗಳಲ್ಲಿ ಒಂದು. ಹಾಗಾಗಿ ಅದು ಕೂಡ ನಮಗೆ ಭಾಳ ದೊಡ್ಡ ಓವರಾಲ್ ದೇಶಕ್ಕೆ ಮತ್ತು ನಮಗೂ ಕೂಡ ಅದು ಲಾಭ ಆಗಲಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡು, ಶಾರ್ಟ್ ಟರ್ಮ್ ಲೋನ್ಸು ಇದರಲ್ಲಿ 3 ಲಕ್ಷ ರೂಪಾಯಿ ಇತ್ತು, ಅದನ್ನು 5 ಲಕ್ಷ ರೂಪಾಯಿವರೆಗೆ ಜಾಸ್ತಿ ಮಾಡಿದ್ದಾರೆ. 3 ಲಕ್ಷ ರೂಪಾಯಿ ಲಿಮಿಟ್ ಇದ್ದಿದ್ದನ್ನು 5 ಲಕ್ಷ ಮಾಡಿದ್ದಾರೆ. ಅದು ವಿತ್ ಇಂಟ್ರೆಸ್ಟ್ ಸಬ್ವೆನ್ಷನ್, ಅಂದರೆ ಅದರಲ್ಲಿ ಬಡ್ಡಿ ದರದಲ್ಲಿ ರಿಯಾಯಿತಿ ಕೊಡೋದನ್ನು ಮಾಡಿದ್ದಾರೆ. ಧನ್ ಧಾನ್ಯ ಕೃಷಿ ಯೋಜನಾದಲ್ಲಿ ಎಲ್ಲಿ ಪ್ರೊಡಕ್ಟಿವಿಟಿ ಯಾವ್ಯಾವ ಏರಿಯಾದಲ್ಲಿ ಕಮ್ಮಿ ಇದೆ ಅಲ್ಲಿ ಅದಕ್ಕೆ ಕ್ರಾಪ್ ಇಂಟೆನ್ಸಿಟಿ ಮತ್ತು ಎಲ್ಲಿ ದೇಶದ ಎವರೇಜ್ಗಿಂತ ಕಮ್ಮಿ ಬೆಳೆಗಳು ಬರ್ತಾ ಇದ್ದಾವೆ ಅದಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟು 100 ಜಿಲ್ಲೆಗಳಲ್ಲಿ ಅದರ ಬಗ್ಗೆ ಒಂದು ಧನಧಾನ್ಯ ಕೃಷಿ ಯೋಜನಾ ಅಂಥೇಳಿ ಮಾಡಿದ್ದಾರೆ. ಅದರ ಜೊತೆಗೆ ಕಾಟನ್ ಪ್ರೊಡಕ್ಟಿವಿಟಿ ಫಾರ್ ದಿ ಬೆನಿಫಿಟ್ ಆಫ್ ಲ್ಯಾಕ್ಸ್ ಆಫ್ ಕಾಟನ್ ಗ್ರೋಯರ್ ಫಾರ್ಮರ್ಸ್, ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಇದರ ಜೊತೆಗೆ MSMEದಲ್ಲಿ ಲಿಮಿಟ್ಗಳನ್ನು, ಅಂದರೆ ಇನ್ವೆಸ್ಟ್ಮೆಂಟ್ ಲಿಮಿಟು ಪ್ಲಸ್ ಟರ್ನೋವರ್ ಲಿಮಿಟು ಎರಡನ್ನೂ ಜಾಸ್ತಿ ಮಾಡೋದರ ಮೂಲಕ MSME ಸ್ಕೋಪು ಇದು ಜಾಸ್ತಿ ಮಾಡಿದ್ದಾರೆ. ಆ MSME ಸ್ಕೋಪು ಜಾಸ್ತಿ ಮಾಡಿರೋದ್ರಿಂದ MSMEಗಳಿಗೆ ಭಾಳಷ್ಟು ಪ್ರೋತ್ಸಾಹನೂ ಸಿಗ್ತದೆ, ಆರ್ಡರ್ಗಳು ಸಿಗ್ತವೆ. ಯಾಕಂದರೆ MSMEಗೆ ರಿಸರ್ವ್ ಆದಂಥ ಒಂದು ಕ್ಯಾಟಗರಿ ಅದು. ಅಂದರೆ ಈವನ್ ಸರ್ಕಾರಿ ಏನು ಪರ್ಚೇಸ್ ಮಾಡ್ತಾರೆ, ಸರ್ಕಾರಿ ಉದ್ಯಮಗಳಲ್ಲಿ ಏನು ಪರ್ಚೇಸ್ ಮಾಡ್ತಾರೆ ಅದರಲ್ಲಿ ಕೂಡ ರಿಸರ್ವ್ ಇದೆ. ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡೋದರಿಂದ ಅನೇಕರಿಗೆ ಅದರ ಲಾಭ ಆಗಲಿದೆ. ಸ್ಟಾರ್ಟಪ್ಸ್ಗೆ ಫಂಡ್ ಆಫ್ ಫಂಡ್ಸ್ ಇದನ್ನು ಮಾಡೋದರ ಮೂಲಕ 10,000 ಕೋಟಿ ರೂಪಾಯಿ ಅದಕ್ಕೆ ಕೊಡುವಂಥ ಒಂದು ಯೋಜನೆಯಿಂದ ಭಾಳಷ್ಟು ಯುವಕರಿಗೆ ಲಾಭ ಆಗಲಿದೆ.